ನೋಡಕ ಇಷ್ಟ ಮಸ್ತ್ ಐತೆ, ಆಡಕ್ ಹೆಂಗಿರ್ತೈತಿ, ಹೊಡಿವಾ ಮಸ್ತ್ ಮಜಾ ಬರ್ತೈತೆ ಬೈ. ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಆಲ್ರೆಡಿ ಬೆಂಗಳೂರಾಗ ಗದಿರಿ ಮತ್ತು ಯಾರ್ಯಾರು ಬೆಂಗಳೂರು ಬರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಿ, ನಾನು ಹೇಳೋ ಈ ಪ್ಲೇಸ್ ಮಾತ್ರ ಬೆಂಗಳೂರಾಗ ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಪ್ಲೇಸ್ ಏನು, ಎಲ್ಲಿ ಬರ್ತೈತಿ, ಇದನ್ನ ಹೆಂಗ್ ಆಡೋದು, ಮತ್ತೆ ಅದಕ್ಕೆ ಏನೇನ್ ಫಾರ್ಮ್ ಫಿಲ್ಅಪ್ ಎಲ್ಲಾನು ತಿಳ್ಕೊಂಡು ಈ ಪ್ಲೇಸಿಗೆ ಹೋಗ್ಬಿಟ್ರೆ ಶಿಸ್ತ್ ಅಂಡ್ ಮಸ್ತ್ ಆಗಿ ಆಡ ಬರ್ಬೋದು. ಗಾಯ್ಸ್ ಇದ್ರ ನೇಮ್ ಬಂದ್ಬಿಟ್ಟು ಕಾಟು ಕೆಫೆ ಅಂತ. ಕೆಲವೊಂದು ಪ್ಲೇಸ್ ಗಳಲ್ಲಿ ಗೋಕಾಟ್ ಅಂತ ಹೆಸರು ಇಟ್ಟಿರ್ತಾರೆ. ನೀವು ಬೆಂಗಳೂರಾಗ ಇದ್ರಿ ಅಂತಂದ್ರೆ ಸೀದಾ ಫೋನ್ ಒಳಗೆ ಗೂಗಲ್ ಮ್ಯಾಪ್ ಓಪನ್ ಮಾಡಿ ಕಾಟು ಕೆಫೆ ಅಂತ ಸರ್ಚ್ ಮಾಡಿ. ಇನ್ ಕೇಸ್ ಈ ಲೊಕೇಶನ್ ನಿಮ್ಗೆ ದೂರ ಅನ್ಸಾತೈತೆ ಅಂದ್ರೆ ಗೋಕಾಟ್ ಅಂತ ಸರ್ಚ್ ಮಾಡಿ. ನಿಮ್ ಲೊಕೇಶನ್ ನಿಯರ್ ದಾಗ ಈ ತರ ನಿಮ್ಗೆ ಇದ್ದೇ ಇರ್ತದೆ. ಇದೊಂಥರ ಲೋಕಲ್ ಒಳಗೆ ಮಸ್ತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ ಲೊಕೇಶನ್ ತೋರಿಸಿದ ಸೀದಾ ಆ ಲೊಕೇಶನ್ ಸ್ಟಾರ್ಟಿಂಗ್ ನಿಮ್ಗೆ ಒಂದು ಫಾರ್ಮ್ ಫಿಲ್ಅಪ್ ಮಾಡ್ಕೋತಾರ. ಯಾಕಂದ್ರೆ ಇನ್ ಕೇಸ್ ನೀವು ಅದನ್ನ ಡ್ರೈವ್ ಮಾಡುವಾಗ ಒಂದ್ ವೇಳೆ ಅವ್ರ ಮ್ಯಾಗ ಏನು ಜವಾಬ್ದಾರಿ ಇಲ್ಲ ಅಂತ. ನಾವು ಹೋಗಿದ್ ಕಡೆ ಒನ್ ಟಿಕೆಟ್ ಪ್ರೈಸ್ 399 ಇತ್ತು. ಈ 399 ಒಳಗೆ ನಿಮ್ಗೆ 6 ಲ್ಯಾಪ್ ಇರ್ತೈತಿ. ಅಂದ್ರೆ ನೀವು ಆ ಗಾಡಿ ತಗೊಂಡು 6 ಸಲ ರೌಂಡ್ ಹಾಕ್ಬೋದು. ನಾನು ಏನೋ ಅನ್ಕೊಂಡಿದ್ದೆ ಬೈ, ಏನೋ ಸಣ್ಣ ಹುಡುಗರು ಆಟ ಐತ್ ಬಿಡು ಇದು ನಮ್ಗೆ ಯಾಕ ಅಂತ. ಬಟ್ ನೀ ಎಕ್ಸಲೇಟರ್ ಹೆಂಗ್ ಕೊಡ್ತಿ ಹಂಗ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಹಂಗಾಗಿ ಹೊಡಿವಾಗ ನಿಮ್ಗೆ ಮಸ್ತ್ ಫೀಲ್ ಬರ್ತದೆ. ಬೆಂಗಳೂರೊಳಗೆ ಇರೋರಿಗೆ ಇದೊಂಥರ ಚಲೋ, ದುಡ್ಡು ಕೊಟ್ರೆ ಸಾಕು ನಿಮ್ಗೆ ಎಲ್ಲಾನು ಸಿಗ್ತಿರ್ತೈತಿ. ಅದ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋದ್ರಿ ಅಂತಂದ್ರೆ ಈ ತರ ನಿಮ್ಗೆಲ್ಲ ಸಿಗುದಿಲ್ಲ. ಅಲ್ಲೇನಿದ್ರು ನೀವು ಬ್ಯಾಸರ ಆತಂದ್ರೆ ಹೊಳಿ ಜಳಕಕ್ಕೆ ಹೋಗ್ಬೇಕು, ಇಲ್ಲ ನಮ್ದ ಬೈಕ್ ತಗೊಂಡ್ ಎಗರೇಸ್ತೀನಿ ಹಾಕೋ. ಬಟ್ ಏನೇ ಆದ್ರೂ ನಮ್ಮ ಹಳ್ಳಿಗಳೇ ಚಂದ. ಬೆಂಗಳೂರಲ್ಲಿ ನೀವು ದುಡ್ಡು ಇದ್ರೆ ಮಾತ್ರ ಬದುಕಬಹುದು. ನಮ್ ಸೈಡ್ ನಿನ್ ಕಡೆ ದುಡ್ಡು ಇಲ್ಲ ಅಂದ್ರೆ ಏನೋ ಮಾಡ್ಕೊಂಡು ಜೀವನ ಮಾಡಬಹುದು. ಈ ತರ ಪ್ಲೇಸ್ ಗಳಿಗೆ ಬಂದ ನಂದೊಂದು ಸಜೆಷನ್ ಏನಂದ್ರೆ ಒಟ್ಟ ಸಂಡೆ ಬರಕ್ ಹೋಗ್ಬೇಡ್ರಿ ಬೈ. ನಾವು ಪಾಳೆ ನಿಂತು ಸಾಯ್ಬೇಕಾಗತ್ತೆ. ಬೆಂಗಳೂರದ ಜನ ಎಲ್ಲಿ ಏನೈತಂದ್ರೂ ಮುಗ್ರು ಇರ್ತಾರ. ಅದ್ರಾಗ ಸ್ಯಾಟರ್ಡೆ ಸಂಡೆ ನೀ ಎಲ್ಲಿ ಹೋದ್ರು ಜನ ಇರ್ತಾರ. ಅದಕ್ಕೆ ಆದ್ರೆ ವೀಕ್ ಡೇಸ್ ಒಳಗೆ ಬರೀ ಇಲ್ಲಿಕಂದ್ರೆ ಸಂಡೇನ ಬರೋಕಾಗತ್ತೆ. ಏನ್ ಮಾಡಕ್ಕಾಗೋದು, ಯಾಕಂದ್ರೆ ನಮ್ ಕಂಪ್ನಿಗಳಿಗೆಲ್ಲ ವೀಕ್ ಡೇಸ್ ಒಳಗೆ ರಜೆ ಸಿಗುತ್ತೆ. ಇಲ್ಲಿ ಬಂದ ಮಿನಿಮಮ್ ಅಂತೂ 3-4 ಅವರ್ ಅಂತೂ ವೇಟ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಒಂದ್ ಟ್ರಿಪ್ ಮುಗಿಯಕ್ ಮಿನಿಮಮ್ 30 ಮಿನಿಟ್ಸ್ ಅಂತೂ ಬೇಕೇ ಬೇಕು. ನಮ್ ಮುಂದೆ ಎಷ್ಟು ಜನ ಇರ್ತಾರ ಅಷ್ಟೊತ್ತು ನಾವು ವೇಟ್ ಮಾಡ್ಲೇಬೇಕಾಗುತ್ತೆ. ಬಟ್ ವೇಟ್ ಮಾಡುವಾಗ ಅವ್ರು ಆಡೋದನ್ನ ನೋಡ್ಕೊತ ನಿಂದಿರ್ಬೋದು. ಹಂಗಾಗಿ ಏನೋ ಒಂಥರ ಟೈಮ್ ಪಾಸ್ ಆದಂಗ ಆಗಿರ್ತೈತಿ ಬೈ. ನಾ ಸ್ಯಾಟರ್ಡೆ ಸಂಡೆ ಎಲ್ಲೂ ಹೋಗುದಿಲ್ಲ, ಮನೆಗ ಕೊಡ್ತೀನಿ ಅಂತ ಹೇಳೋರ್ಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಗುರು ನನ್ ಪ್ರಕಾರ ಆ ತರ ಇದ್ದವ್ರು ಸ್ಕೂಲಲ್ಲೂ ಏನು ಮಜಾ ಮಾಡಿರಂಗಿಲ್ಲ, ಮತ್ತೆ ಕಾಲೇಜಲ್ಲೂ ಹಾರ್ಡ್ ಸ್ಟಡಿ ಅಂತ ಕೂತ್ಕೊಂಡು ಓದಿರ್ತಾರ. ಬಟ್ ಕೆಲಸ ಮಾಡುವಾಗ ನಿನ್ ಬಾಜು ಕುಂತ ಸ್ಕೋರ್ ಕೇಳಿ ನೋಡಿ, ಜಸ್ಟ್ ಪಾಸ್ ಆದವನು ಅಲ್ಲೇ ಇರ್ತಾನ, 98 ಮಾರ್ಕ್ಸ್ ತಗೊಂಡವನು ಅಲ್ಲೇ. ಅವಂಗೂ ಸೇಮ್ ಸ್ಯಾಲರಿನ ಇರ್ತೈತಿ, ಇವಂಗೂ ಸೇಮ್ ಸ್ಯಾಲರಿನ ಇರ್ತೈತಿ. ಬೈ ನೀ ಹೆಂಗ್ ಓದಿರ್ತಿ ಅನ್ನೋದ್ರ ಮೇಲೆ ನಿನ್ ಸ್ಯಾಲರಿ ಡಿಸೈಡ್ ಆಗಿರಂಗಿಲ್ಲ, ನಿನ್ನ ಹತ್ರ ಎಷ್ಟು ಸ್ಕಿಲ್ ಐತಿ ಅನ್ನೋದ್ರ ಮೇಲೆ ಡಿಸೈಡ್ ಆಗಿರ್ತೈತಿ. ಅಂಡ್ ಆ ಸ್ಕಿಲ್ ಸೆಟ್ ನಿಮ್ಗೆ ಯಾವ ಸ್ಕೂಲ್ ಒಳಗೂ ಕಲಿಸ್ಕೊಡಂಗಿಲ್ಲ, ಯಾವ ಕಾಲೇಜ್ ಒಳಗೂ ಕಲಿಸ್ಕೊಡಂಗಿಲ್ಲ. ಒಂದ್ ಕೆಲಸನ ಎಷ್ಟು ಕ್ರಿಯೇಟಿವಿಟಿ ಆಗಿ ಮಾಡ್ತಿ ಅನ್ನೋದ್ರ ಮೇಲೆ ನಿನ್ ಸ್ಕಿಲ್ ಡೆವಲಪ್ ಆಗಿರ್ತೈತಿ. ಫೈನಲಿ ನಮ್ ಸರ್ತಿ ಬಂತು ಗುರು. 3 ತಾಸು ಕಾದಿದ್ದಕ್ಕೂ ಕತ್ಲಾಗಕ್ ಬಂದಿತ್ತು. ಮೇ ಬಿ ನಮ್ದ ಲಾಸ್ಟ್ ಬ್ಯಾಚ್ ಅಂತ ಕಾಣಿಸ್ತಿತ್ತು. ನಾನು ಇದನ್ನ ಟ್ರೈ ಮಾಡಿದ್ದು ಫಸ್ಟ್ ಟೈಮ್. ಅದಕ್ಕೆ 1ನೇ ರೌಂಡ್ ಸ್ವಲ್ಪ ಸ್ಲೋ ಹೋಗೋಣ ಅಂತ. ಅದಾದ್ಮೇಲೆ 2ನೇ 3ನೇ ರೌಂಡ್ ನಿಮ್ಗೆ ಇಷ್ಟು ಮಜಾ ಕೊಡುತ್ತಂದ್ರ ಆ ಎಕ್ಸಲೇಟರ್ ಇಂದ ಕಾಲ್ ತೆಗಾಕ ಮನಸ್ಸು ಬರಂಗಿಲ್ಲ. ನಿಮ್ಗೆ ಆ ರೌಂಡ್ ಹೆಂಗ್ ಹೊಡಿದ್ವಿ ಅಂತಾನು ಗೊತ್ತಿರಂಗಿಲ್ಲ. ಇನ್ನೊಂದು ಇಲ್ಲಿ ಡ್ರೈವ್ ಮಾಡುವಾಗ ಕ್ಯಾಮ್ರಾ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ನಮ್ ಕಡೆ ಜನಕ್ಕೆ ಮಾಡಬೇಡಿ ಅಂದಿದ್ದನ್ನೇ ಮಾಡಿ ರೂಢ ಇರುತ್ತೆ. ಅದಕ್ಕೆ ಅವ್ರು ಹೇಳಿದ್ರು ಮುದ್ದಾ ಮಾಡ್ತಿರ್ತೀವಿ. ಆದ್ರೆ ಆ ವೈಬ್ರೇಷನ್ ಅಲ್ಲಿ ನಿಮ್ ಕ್ಯಾಮ್ರಾ ಯೂಸ್ ಮಾಡಕ್ ಕಷ್ಟ ಆಗುತ್ತೆ. ಬೆಟರ್ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಮುಂಚೆನೆ ಮಾಡ್ಕೊಂಡು, ಯಾಕಂದ್ರೆ ಡ್ರೈವ್ ಮಾಡುವ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇವಾಗ ಯೂಟ್ಯೂಬ್ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.